ಗಂಡ್ ಮಕ್ಕಳಲ್ಲಿ ಸರ್ವೇ ಸಾಮಾನ್ಯ ಜಾಸ್ತಿ ಇರ್ತದೆ, ಯಾಕಂತಂದ್ರೆ ಸ್ಟ್ರೆಸ್ ಇಸ್ ಅನ್ನೋದ ಮೇಜರ್ ರೀಸನ್ಸ್. ಗಂಡ್ ಮಕ್ಕಳಕ್ಕಿಂತ ಇವಾಗ ಯಾರೆಲ್ಲ ವರ್ಕ್ ಮಾಡ್ತಾರೆ, ಕೆಲವೊಬ್ರು ಈಗ ಪರ್ಟಿಕ್ಯುಲರ್ಲಿ ಹೆಣ್ಮಕ್ಳು ಕೆಲಸ ಮಾಡ್ಬೇಕಾದ್ರೆ ಕಾಲ್ ಸೆಂಟರ್ ಕೆಲಸ ಮಾಡೋರು ತುಂಬಾ ಜನ ಇದ್ದಾರೆ. ಅವರೆಲ್ಲ ಕೂಡ ಡಯಾಬಿಟಿಸ್, ಎನಿಥಿಂಗ್ ದಟ್ ಇಸ್ ಅಗೇನ್ಸ್ಟ್ ದ ನೇಚರ್, ಈ ಸರ್ಕೆಡಿಯನ್ ರಿದಮ್ ಅಗೇನ್ಸ್ಟ್ ಹೋಗ್ತಿರ್ತೀವಿ. ನೈಟ್ ಶಿಫ್ಟ್ ಅಲ್ಲಿ ವರ್ಕ್ ಮಾಡೋದು, ಯಾರೆಲ್ಲ ನೈಟ್ ಶಿಫ್ಟ್ ವರ್ಕ್ ಮಾಡ್ತಾರೆ, ಹೆಣ್ಮಕ್ಳು ಇದ್ರೆ PCOD ಬಂದೇ ಬರ್ತದೆ, ಗಂಡ್ ಮಕ್ಕಳು ಇದ್ರೆ ಡಯಾಬಿಟಿಸ್ ಬಂದೇ ಬರುತ್ತೆ, ಆ ರೀತಿ ಆಗಿದೆ. ಸೊ ಅದು ಒಂದು. ಇನ್ನೊಂದು, ಯಾರು ಸ್ಟ್ರೆಸ್ಗೆ ಎಕ್ಸ್ಪೋಸ್ ಆಗಿದ್ದಾರೆ, ಯಾರು ಅತಿಯಾದ ಔಟ್ಸೈಡ್ ಫುಡ್ ಗೆ ಎಕ್ಸ್ಪೋಸ್ ಆಗಿದ್ದಾರೆ, ಯಾರು ಫಿಸಿಕಲ್ ಆಕ್ಟಿವಿಟಿ ಏನು ಮಾಡ್ತಿಲ್ಲ, ಇಂಥವ್ರಿಗೆ ಗಂಡು ಹೆಣ್ಣು ಅನ್ನೋದಕ್ಕಿಂತ ಇದು ಮೂರು ಯಾರು ಮಾಡಲ್ಲ, ಅತಿಯಾದ ಹೊರಗಡೆ ಫುಡ್ ಅಥವಾ ಅಗೇನ್ಸ್ಟ್ ದ ನೇಚರ್, ಇಂಥವ್ರಿಗೆ ಮತ್ತೆ ಅತಿಯಾದ ಸ್ಟ್ರೆಸ್ ಗೆ ಯಾರು ಎಕ್ಸ್ಪೋಸ್ ಆಗಿರ್ತಾರೆ, ಅವ್ರು ಗಂಡ ಆಗಿರ್ಬೋದು ಹೆಣ್ಣಾಗಿರ್ಬೋದು, ಕೆಲವು ತಾರತಮ್ಯ ಬೇಡ, ಇವಾಗ ಎಲ್ಲರೂ ಸೇಮ್ ಇದ್ದಾರೆ. ಹೀಗಾಗಿ ಹೆಣ್ಮಕ್ಳು ಕೂಡ ಅತಿಯಾಗಿ ಸ್ಟ್ರೆಸ್ ತಗೊಂಡ್ರೆ ಅವ್ರಿಗೂ ಡಯಾಬಿಟಿಸ್ ಬಂದೇ ಬರುತ್ತೆ. ಹಾಗಾದ್ರೆ ಡಯಾಬಿಟಿಸ್ ಬಂದ್ರೆ ಲೇಡೀಸ್ ಅಲ್ಲಿ ಮತ್ತೆ ಜೆಂಟ್ಸ್ ಅಲ್ಲಿ ಇಬ್ರಲ್ಲೂ ಬೇರೆ ಬೇರೆ ರೀತಿಯಾದ ಪರಿಣಾಮ ಬೀರುತ್ತಾ? ಹೌದು, ಈಗ ಹೆಣ್ಮಕ್ಳಲ್ಲಿ ಏನಾಗುತ್ತೆ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಲೀಡ್ ಮಾಡ್ತದೆ. ಈಗ PCOD ಆಯ್ತು, ಮತ್ತೆ ನೆಕ್ಸ್ಟ್ ಎವೆನ್ಚುಲಿ ಇನ್ಫರ್ಟಿಲಿಟಿ. ಅವ್ರು ಕನ್ಸೀವ್ ಆದ್ರೂ ಕೂಡ, ಈಗ ಸಪೋಸ್ ನಾವು ಡಯಾಬಿಟಿಕ್ ಇದ್ರೆ ಅನ್ಕೊಳ್ಳಿ, ಅವ್ರು ಕನ್ಸೀವ್ ಆದ್ಮೇಲೆ ತುಂಬಾ ಕಾಂಪ್ಲೆಕ್ಸಿಟಿಗಳು ಆಗಕ್ಕೆ ಶುರು ಆಗ್ತವೆ. ಈಗ ಅವಾಗ ಶುಗರ್ ಲೆವೆಲ್ ಸ್ಪೈಕ್ ಆದಾಗ, ಹುಟ್ಟಿದ ಮಕ್ಕಳುಗಳಲ್ಲಿ ಕೊಡ್ತಕ್ಕಂಥ ಕೆಲವು ಮೆಡಿಸಿನ್ ಗಳಿಂದ ಸೀಸರ್ಸ್ ಬರ್ತಕ್ಕಂಥದ್ದು, ಇವೆಲ್ಲ ಕೂಡ ಸಮಸ್ಯೆ ಆಗ್ತವೆ. ಪರ್ಟಿಕ್ಯುಲರ್ಲಿ ಇನ್ಫರ್ಟಿಲಿಟಿ ಸಂಬಂಧಗಳಿಗೆ ಅವರಿಗೆ ಸುಮಾರು ಸಮಸ್ಯೆಗಳಾಗ್ತವೆ. ಕನ್ಸೀವ್ ಆಗ್ಬೇಕಾದ್ರೂ, ಕನ್ಸೀವ್ ಆದ್ಮೇಲೂ ಕೂಡ ಸುಮಾರು ಸಮಸ್ಯೆಗಳಾಗ್ತವೆ ಅವರು ಡಯಾಬಿಟಿಕ್ ಆಗಿದ್ರೆ. ಅದೇ ತುಂಬಾ ಜನಕ್ಕೆ ಕನ್ಸೀವ್ ಆದಾಗ್ಲೇನೆ ಡಯಾಬಿಟಿಸ್ ಬರುತ್ತಲ್ಲ, ಯಾಕೆ ಸರ್? ಮುಂಚೆ ಇರಲ್ಲ ಅವ್ರಿಗೆ? ಐ ಥಿಂಕ್ ಅಗೇನ್ ಒಂದು ಒನ್ ಆಫ್ ದ ರೀಸನ್ ಇಸ್ ಅಗೇನ್ ಓವರ್ ನ್ಯೂಟ್ರಿಷನ್. ಅಲ್ಲೂ ಕೂಡ ಇತ್ತೀಚಿನ ಒಂದು ಸಿಸ್ಟಮ್, ಈಗ ನಮ್ ತಾಯಿದರಿಗೆ ಅಜ್ಜಿದರಿಗೆ ಕೇಳಿದ್ರೆ, ನೀವು ಕಂಪ್ಲೀಟ್ ಬೆಡ್ ರೆಸ್ಟ್ ಅಲ್ಲಿ ಇರ್ತಿದ್ರಾ ಕನ್ಸೀವ್ ಆದಾಗ ಅಂತ ಕೇಳಿದ್ರೆ, ಅವ್ರು ಕೆಲಸ ಮಾಡ್ಕೊಂಡಿರ್ತಿದ್ರು ನಾರ್ಮಲ್ ಆಗಿ, ರೈಟ್? ಇವಾಗ ಏನಾಗಿದೆ, ಒಂದು ಬಿಕಾಸ್ ಎವ್ರಿಬಡಿ ಕ್ಯಾನ್ ಅಫೋರ್ಡ್, ಇಸ್ ಲಾಟ್ ಆಫ್ ಓವರ್ ನ್ಯೂಟ್ರಿಷನ್. ಬಾದಾಮ್ ಪಿಸ್ತಾ ಅತಿಯಾಗಿ ತಿನ್ಸೋದು, ಬಿಕಾಸ್ ಎವ್ರಿಬಡಿ ಕ್ಯಾನ್ ಅಫೋರ್ಡ್, ರೈಟ್? ದಟ್ಸ್ ಒನ್ ಆಫ್ ದ ರೀಸನ್. ಸೊ ಇನ್ಫ್ಯಾಕ್ಟ್ ಬಾದಾಮ್ ಪಿಸ್ತಾ ಅದು ಅತಿಯಾದ ಒಂದು ಓವರ್ ನ್ಯೂಟ್ರಿಷನ್ ಆಗ್ತಿದೆಯಲ್ಲ, ಅದರಿಂದ ಇನ್ಫ್ಲಮೇಷನ್ ಇಸ್ ಒನ್ ಆಫ್ ದ ಕಾಮನ್ ರೀಸನ್. ಪ್ಲಸ್ ಝೀರೋ ವರ್ಕ್. ಡಾಕ್ಟರ್ ರೆಸ್ಟ್ ಹೇಳಿದ್ದಾರೆ, ಮಾಡಿ ರೆಸ್ಟ್, ಇದೊಂದು ಬರ್ತದೆ ಇನ್ನೊಂದು ಔಟ್ಪುಟ್. ಸೊ ಇದೆಲ್ಲ ಆಗ್ತದೆ. ಹಾಗಾದ್ರೆ ಲೈಫ್ ಸ್ಟೈಲ್ ಹೇಗಿರ್ಬೇಕು ಸರ್? ಐ ಥಿಂಕ್ ನಾರ್ಮಲ್ ಆಗಿ ಆಸ್ ಯು ಆರ್ ಬಿಫೋರ್, ಸೊ ಬಿ ಆಫ್ಟರ್. ಎಸ್, ಅಫ್ಕೋರ್ಸ್ ಕೆಲವೊಂದು ಪ್ರಿಕಾಷನ್ಗಳು. ಮುಂಚೆ ಏನಾಗ್ತದೆ ಅಂದ್ರೆ, ಅತಿಯಾದ ಟ್ರಾವೆಲ್ ಅಲ್ಲಿ ಎತ್ತಿನ ಗಾಡಿಲಿ ಹೋಗ್ತಿದ್ರು, ಏನೋ ಜರಕಾಗೋದು. ಇವಾಗ ಏನ್ ಸಮಸ್ಯೆಗಳಿಲ್ಲ. ಐ ಥಿಂಕ್ ಎವ್ರಿಥಿಂಗ್ ಇಸ್ ವಂಡರ್ಫುಲ್. ಮುಂಚೆ ಹೇಗೆ ಕೆಲಸ ಮಾಡ್ಕೊಂಡಿರ್ತೀವಿ ಆ ರೀತಿ ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅನ್ಸುತ್ತೆ. ಕೆಲವೊಂದ್ಸರಿ ಅತಿಯಾಗಿ ನಾವು ಈ ಕೆಲವೊಂದು ಸಪ್ಲಿಮೆಂಟ್ಗಳು ಕೊಡ್ತಾರೆ, ಆ ಸಪ್ಲಿಮೆಂಟ್ಗಳು ಕೂಡ ಅತಿಯಾಗಿ ನಮ್ಗೆ ಹಾಲಲ್ಲಿ ಕುಡಿದಾಗ, ಅದು ಕುಡಿದಾಗ ಏನಾಗುತ್ತೆ, ಸಕ್ಕರೆ ಹಾಕ್ತಿವಿ. ಪ್ಲಸ್ ಆ ಸಪ್ಲಿಮೆಂಟ್ಗಳು ಕೂಡ ಪ್ರಿಸರ್ವ್ಡ್ ಇರೋದ್ರಿಂದ ನೀವು ಅತಿಯಾದ ತಗೊಂಡಾಗ ಯು ಸೀನ್ ಇಟ್ಸ್ ಇಂಪ್ಲಿಕೇಶನ್ಸ್. ಯಾರು ಒಂದು ಹೆಲ್ದಿಯಾಗಿ ಲೈಫ್ ಮಾಡ್ತಾರೆ ಅವ್ರು ನಾರ್ಮಲ್ ಡೆಲಿವರಿ ಕೂಡ ಆಗ್ತದೆ. ಇಲ್ಲ ಅಂದ್ಬಿಟ್ರೆ ಅನ್ನೆಸೆಸರಿ ಸಿಸೇರಿಯನ್. ಹುಟ್ಟಿದ ಮಗು ಕೂಡ ನಮ್ಗೆ ಇಷ್ಟು ಕೆಜಿ ಇರಬೇಕು, ಅಷ್ಟು ಕೆಜಿ ಇರಬೇಕು, ಈ ತರದೆಲ್ಲ ತಪ್ಪು ಕಲ್ಪನೆಗಳಿಗೆ ಹೋಗ್ಬಿಟ್ಟು ಅವಾಗ ಸಿಸೇರಿಯನ್ಗೆ ವೆಲ್ಕಮ್ ಮಾಡ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಡಯಾಬಿಟಿಸ್ ಬಂದಿರೋರು ಆಯುರ್ವೇದಿಕ್ ಚಿಕಿತ್ಸೆನ ಏನಕ್ಕೆ ತಗೋಬೇಕು ಸರ್? ಇಂಗ್ಲಿಷ್ ಮೆಡಿಸಿನ್ಗೆ ಹೋಗ್ಬೋದಲ್ಲ? ನಾನು ಆಲ್ರೆಡಿ ಹೇಳಿದೆ, ಒಂದು ನೀವು ತಗೊಳ್ತಕ್ಕಂಥ ಏನ್ ಇಂಗ್ಲಿಷ್ ಮೆಡಿಸಿನ್ ಇದೆ ಅಲ್ಲ, ಅದು ಮಾಪಿಂಗ್ ಕೆಲಸ ಮಾಡ್ತಿದೆ. ಮನೇಲಿ ಟ್ಯಾಪ್ ಲೀಕೇಜ್ ಆಗ್ತಿದ್ರೆ ಮಾಪ್ ಮಾಡ್ಬಿಟ್ಟು ನೀರು ಆಚೆ ತೆಗಿತಿದೆ. ನಮ್ಮ ಹತ್ರ ಬಂದ್ರೆ ಆಯುರ್ವೇದಕ್ಕಿಂತ ಗುಡುಚೇರದಾಗ ಬಂದ್ರೆ ನಾವು ಏನಕ್ಕೆ ಲೀಕೇಜ್ ಆಗ್ತಿದೆ ಅದನ್ನ ಫಿಕ್ಸ್ ಮಾಡ್ತಿದೀವಿ. ಫಿಕ್ಸ್ ಮಾಡಕ್ ನಮ್ಗೆ 6 ರಿಂದ 9 ತಿಂಗಳು ಬೇಕಾಗ್ತದೆ. ನಿಮಗೆ ದಿಸ್ ಇಸ್ ದ ಇನ್ಫಾರ್ಮೇಶನ್ ದಟ್ ಐ ಆಮ್ ಗಿವಿಂಗ್ ಯು. ನಿಮ್ಗೆ ಏನ್ ಸರಿ ಅನ್ಸುತ್ತೆ ನೋಡ್ಕೋಬೇಕು. ಮನೆಯಲ್ಲಿ 20 ವರ್ಷ 30 ವರ್ಷ ನೀರು ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ತೀರಾ, ಅಥವಾ ಟ್ಯಾಪ್ ಹಾಳಾಗಿದ್ರೆ ಟ್ಯಾಪ್ ರಿಪೇರಿ ಮಾಡ್ಕೊಳ್ತೀರಾ? ಚಾಯ್ಸ್ ಇಸ್ ಯುವರ್ಸ್. ಜ್ಞಾನ ನಾನು ಕೊಡ್ತಿದ್ದೀನಿ, ಆಲೋಚನೆ ನಿಮ್ಮ ಒಂದು ಕಲ್ಪನೆಗೆ ಬಿಡ್ತಕ್ಕಂಥದ್ದು. ನಿಮ್ಗೆ ಏನ್ ಸರಿ ಅನ್ಸುತ್ತಲ್ಲ, ನಿಮ್ ಮನೇಲಿ ವಾಟರ್ ಟ್ಯಾಪ್ ಲೀಕ್ ಆಗ್ಬೇಕಾದ್ರೆ ನೀವು ರಿಪೇರಿ ಮಾಡ್ತೀನಿ ಮಾಡ್ಕೊಂಡಿರಲ್ಲ ಅಂದ್ಬಿಟ್ರೆ, ಬಾಡಿ ವಿಷಯ ಬಂದಾಗ ಏನ್ ಚಾಯ್ಸ್ ಮಾಡಬೇಕು? ಐ ಥಿಂಕ್ ಐ ಲೀವ್ ಇಟ್ ಯು. ಓಕೆ, ಅಂದ್ರೆ ತುಂಬಾ ವರ್ಷಗಳಿಂದ ನಾನು ಟ್ಯಾಬ್ಲೆಟ್ ತಗೊಳ್ತಿದ್ದೀನಿ, ಇವಾಗ ಗುಡುಚಿ ಆಯುರ್ವೇದಿಕ್ ಸಂಸ್ಥೆಗೆ ಬರ್ತೀನಿ, ಯಾವ ರೀತಿ ಅವ್ರು ಗುಣಪಡಿಸ್ತಾರೆ, ಮತ್ತೆ ಎಷ್ಟು ಸಮಯ ತಗೊಳ್ತಾರೆ, ಎಷ್ಟು ಸಮಯದೊಳಗಡೆ ನನ್ಗೆ ಡಯಾಬಿಟಿಸ್ ಕ್ಲಿಯರ್ ಆಗುತ್ತೆ? ಜನರಲಿ ನಾವು 6 to 9 months ಅಂತ ಹೇಳ್ತೀವಿ. ಈಗ ಆಲ್ರೆಡಿ ಸೆಕೆಂಡ್ ಉದಾಹರಣೆ ಕೊಟ್ಟೆ. ಈಗ ಒಂದು ಎತ್ತಿನ ಗಾಡಿ ಹೋಗ್ಬೇಕಾದ್ರೆ ಆಮೇಲೆ ಸೆಕೆಂಡ್ ಮೆಡಿಸಿನ್ ಕೊಟ್ಟು ಆ ಪ್ಯಾಂಕ್ರಿಯಾಸ್ ಅನ್ನು ಹಾಳು ಮಾಡಿರ್ತಾರೆ. ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದ್ರ ಮೇಲೆ ಕೆಲವೊಂದು ವಿಷಯಗಳು ನಿರ್ಧಾರಿತವಾಗ್ತವೆ. ಅವರ ಡಯಾಬಿಟಿಸ್ ರಿವರ್ಸಲ್ ಅಂದಾಗ ಏನ್ ಮಾಡ್ತೀವಿ, ಅವ್ರ ಒಂದು HbA1c ಲೆವೆಲ್ ಏನಿದೆ ಅದು ನಾರ್ಮಲಿ ತರ್ತೀವಿ. ಅವರ ಒಂದು ಶುಗರ್ ಲೆವೆಲ್ ಏನಿದೆ ಅದು ನಾರ್ಮಲಿ ತರ್ತೀವಿ. ಸಿಂಪ್ಟಮ್ಸ್ ಎಲ್ಲ 0 ಆಗ್ಬಿಡ್ತವೆ. ಮತ್ತೆ ಅವರ ಒಂದು ಇನ್ಸುಲಿನ್ ಏನಾದ್ರು ತಗೊಳ್ತಿದ್ರೆ ಆ ಇನ್ಸುಲಿನ್ ಕೂಡ ಸ್ಟಾಪ್ ಮಾಡ್ತೀವಿ. ಇದೆಲ್ಲವೂ ಟೈಪ್ 2 ಡಯಾಬಿಟಿಸ್ ಅಲ್ಲಿ ನಾವು ಮಾಡ್ತಕ್ಕಂಥದ್ದು. ಇದನ್ನ ಮಾಡಕ್ಕೆ ಕೆಲವೊಬ್ಬರಿಗೆ 6 ತಿಂಗಳು ಬೇಕು, ಕೆಲವೊಬ್ಬರಿಗೆ 9 ತಿಂಗಳು ಬೇಕು, ಕೆಲವೊಬ್ಬರಿಗೆ 12 ತಿಂಗಳು ಕೂಡ ಬೇಕಾಗ್ತದೆ. ಸರ್, ಡಯಾಬಿಟಿಸ್ ರಿವರ್ಸ್ ಆದ್ಮೇಲೆ ಅವರು ಏನೆಲ್ಲ ಆಯುರ್ವೇದಿಕ್ ಪದ್ಧತಿಯಲ್ಲಿ ಚಿಕಿತ್ಸೆನ ತಗೊಳ್ತಾರೆ ಅದನ್ನೆಲ್ಲ ಸ್ಟಾಪ್ ಮಾಡಬಹುದಾ? ಹೌದು, 9-12 ತಿಂಗಳಾದ್ಮೇಲೆ ನಿಮ್ದು ಶುಗರ್ ಲೆವೆಲ್, HbA1c
ನಾರ್ಮಲ್ ಬಂದಾಗ ಓ ನಿಮ್ಗೆ ಯಾವುದೇ ಒಂದು ಔಷಧಿ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಹ್ಮ್. ಕೆಲವೊಂದು ಕೇಸಲ್ಲಿ ಎಷ್ಟು ಹಾಳಾಗಿದೆ ಸಿಸ್ಟಮ್ ಅನ್ನೋದ್ರ ಬೆಲೆ ಮೇ ಬಿ ಒಂದು ಮಾತ್ರೆ ಮೇಲೆ ಇರ್ಬೋದಾಗುತ್ತೆ. ಸಿಸ್ಟಮ್ಗೆ ತುಂಬಾ ಹಾಳು ಮಾಡಿದ್ರೆ ಹ್ಮ್. ಒಂದು ಮಾತ್ರೆ ಮೇಲೆ ಇರುವ ಒಂದು ಚಾನ್ಸಸ್ಗಳು ಅವಶ್ಯಕತೆಗಳು ಇರ್ತವೆ. ಯಾಕಂದ್ರೆ ಆಲ್ರೆಡಿ ನೀವು ನಮ್ಮ ಬಾಡಿನ ಡ್ಯಾಮೇಜ್ ಮಾಡಿದ್ದೀರಾ. ಹ್ಮ್ ಅದಕ್ಕೆ ಬಿಟ್ರೆ ಕೆಲವರು ನಾನು ಅದನ್ನ ಮಾಡ್ಬೋದು ಇದ್ರ ಮಾಡೋದು, ಒನ್ಸ್ ಇನ್ ಅ ವೈಲ್ ಟೀ ಕುಡಿತೀರಾ ಕುಡೀರಿ, ಒನ್ಸ್ ಇನ್ ಅ ವೈಲ್ ಒಬ್ಬಟ್ಟು ತಿಂತೀರಾ ತಿನ್ನಿ. ಬಟ್ 3 ಹೊತ್ತು ತಿನ್ಬೋದಾ ಇಲ್ಲ, 3 ಹೊತ್ತು ಚಿಕನ್ ತಿನ್ಬೋದಾ ಇಲ್ಲ, 3 ಹೊತ್ತು ಆಲ್ಕೋಹಾಲ್ ಕುಡಿಬೋದಾ ಇಲ್ಲ. ಹ್ಮ್. ಬಟ್ ಒನ್ಸ್ ಇನ್ ಅ ವೈಲ್ ಏನಾದ್ರು ಮಾಡ್ತೀರಾ, ಅದನ್ನ ಮಾಡಿದಾಗ್ಲೂ ಕೂಡ ನಿಮ್ ಶುಗರ್ ಲೆವೆಲ್ ನಾರ್ಮಲ್ ಆಗಿರ್ತದೆ. ಸರ್, ನೀವ್ ಹೇಳ್ದಂಗೆ ಗುಡಚಿ ಆಯುರ್ವೇದಿಕ್ ಸಂಸ್ಥೆ ಕೇವಲ 6 ರಿಂದ 9 ತಿಂಗಳೊಳಗಡೆ ಎಂತ ಡಯಾಬಿಟಿಸ್ ಇದ್ರು ಎಷ್ಟೇ ವರ್ಷದಾದ್ರೂ ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ಎಷ್ಟು ಜನ ಪೇಷಂಟ್ ನ ಇದುವರೆಗೂ ಕ್ಲಿಯರ್ ಮಾಡಿದ್ದೀರಾ? ಹೇಗೆ ಸರ್ ಇಷ್ಟೆಲ್ಲ ಜನಗಳಲ್ಲಿ ನಂಬಿಕೆನ ಉಳಿಸ್ಕೊಳಕ್ ಸಾಧ್ಯ ಆಯ್ತು ನಿಮ್ಗೆ? ಐ ಥಿಂಕ್ ಒಂದು ಎಲ್ರಿಗೂ ಎಷ್ಟೇ ಸಮಸ್ಯೆ ಆಗಿದೆ ಅನ್ನೋದಕ್ಕಿಂತ ಅವ್ರ ಸಮಸ್ಯೆ ಮೇಲೆ ನಾನು ಹೇಳೋದು, ಇಟ್ ಇಸ್ ಅ 2-sided ಎಫರ್ಟ್. ಹ್ಮ್. ಅಂದ್ರೇನು, ನನ್ನ ಹತ್ರ ಮೆಡಿಸಿನ್ಸ್ ಇದೆ, ಪ್ರೊಪ್ರೈಟರಿ ಮೆಡಿಸಿನ್ಸ್ ಇದೆ ಗುಡಿಚಿ ಆಹಾರದಲ್ಲಿ ತಯಾರಾಗ್ತಕ್ಕಂಥದ್ದು. ನನ್ನಲ್ಲಿ ಒಂದು ಸಿಸ್ಟಮ್ ಇದೆ, ಪ್ರೋಟೋಕಾಲ್ ಇದೆ, ಅದು ಪ್ರತಿಯೊಬ್ಬರು ವರ್ಕ್ ಆಗುತ್ತೆ. ಯಾವುದೇ ಜೆಂಡರ್ಗಿರ್ಲಿ, ಯಾವುದೇ ವಯಸ್ಸಿಗಿರ್ಲಿ ಅದು ವರ್ಕ್ ಆಗುತ್ತೆ, ರೈಟ್? ಅದ್ರ ಜೊತೆಗೆ ಅವರೊಂದು ಪಾರ್ಟಿಸಿಪೇಷನ್ ಏನಿದೆ ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ. 50-50 ಅಂತ ಹೇಳ್ತೀನಿ. ಅಂದ್ರೇನು, ನಾವು ನಮ್ಮ ಸರಿಯಾದ ಔಷಧಿ, ನಮ್ಮ ಪ್ರೋಟೋಕಾಲ್ ವರ್ಕ್ ಆಗೇ ಆಗ್ತವೆ. ನಿಮ್ಮ ಪಾರ್ಟಿಸಿಪೇಷನ್, ನಾವು ಸರಿಯಾದ ಒಂದು ಜೀವನ ಶೈಲಿ ಬದಲಾವಣೆಯನ್ನು ಹೇಳ್ತೀವಿ, ಸರಿಯಾದ ಒಂದು ಆಹಾರ ಪದ್ಧತಿ ಬದಲಾವಣೆ ಹೇಳ್ತೀವಿ, ಅದನ್ನು ಅಡಾಪ್ಟ್ ಮಾಡ್ಕೊಂಡ್ರೆ ಖಂಡಿತವಾಗಿ ರಿಸಲ್ಟ್ ಬರ್ತದೆ. ನಮ್ಮಲ್ಲಿ ಸರ್ವೇ ಸಾಮಾನ್ಯವಾಗಿ ಗುಡಿಚಿ ಆಹಾರದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿ ಹೇಳೋ ಮಾತು ಒಂದೇ, ನಾನು 20 ವರ್ಷದ ಮಾತ್ರೆ ತಗೊಳ್ತಿದ್ದೀನಿ, ನನಗೆ ಯಾವತ್ತು ಈ ಮಟ್ಟದ ಬದಲಾವಣೆ ನನಗೆ 15 ದಿವಸದಲ್ಲಿ ಏನ್ ಕಾಣ್ತು, ಗುಡಿಚಿ ಆಹಾರದಾಗ ಬಂದ್ಮೇಲೆ 15 ದಿವಸದಲ್ಲಿ ಏನ್ ಬದಲಾವಣೆ ಕಾಣ್ತು, ಆ ಬದಲಾವಣೆ 20 ವರ್ಷದಲ್ಲ ನೋಡಿಲ್ಲ ಅನ್ನೋ ಒಂದು ಸರ್ವೇ ಸಾಮಾನ್ಯ ಫೀಡ್ಬ್ಯಾಕ್ ಪ್ರತಿ ಬ್ರಾಂಚ್ ಅಲ್ಲೂ, ನಾನು ಕಲ್ಕತ್ತಾಗ ಹೋಗ್ಲಿ, ನಾನು ಡೆಲ್ಲಿಗೆ ಹೋಗ್ಲಿ, ನಾನು ಚೆನ್ನೈಗೆ ಹೋಗ್ಲಿ, ನಾನು ಹೈದರಾಬಾದ್ ಹೋಗ್ಲಿ, ಪ್ರತಿಯೊಂದು ಬ್ರಾಂಚ್ ಅಲ್ಲಿ ಜನಗಳು ಈ ಮಾತನ್ನ ಸರ್ವೇ ಸಾಮಾನ್ಯ ಹೇಳ್ತಾರೆ. 15 ದಿವಸ ಮೆಡಿಸಿನ್ ತಗೊಂಡ್ರೆ ಸಾಕು, ಈ ಒಂದು ಫೀಡ್ಬ್ಯಾಕ್ ಅನ್ನು ಜನ ಕೊಡ್ತಾರೆ. ಸೊ ತಿಂಗಳಿಗೆ ಸುಮಾರು ಇವಾಗ 6 ರಿಂದ 7 ಸಾವಿರ ಜನಗಳು ನಮ್ಮ ಒಂದು ಎಲ್ಲಾ ಕ್ಲಿನಿಕ್ ಸೇರಿದ್ರೆ 6 ರಿಂದ 7 ಸಾವಿರ ಪೇಷಂಟ್ ಪ್ರತಿ ತಿಂಗಳು ಬರ್ತಾ ಹೋಗ್ತಾರೆ. ಸರ್, ಹಾಗಾದ್ರೆ ಇದುವರೆಗೂ ಎಷ್ಟು ಜನನ ಕ್ಲಿಯರ್ ಮಾಡಿದೀರಾ ಸರ್? ಥೌಸಂಡ್ಸ್. ಐ ಥಿಂಕ್ ಐ ಹ್ಯಾವ್ ಲಾಸ್ಟ್ ದ ಕೌಂಟ್ ನೋ. ಇವಾಗ ಸಿಂಪಲ್ ಏನಂತಂದ್ರೆ, ಎವ್ರಿ ಡೇ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹೋದ್ರೆ ದೇರ್ ಬಿ ಅಟ್ ಲೀಸ್ಟ್ 1 or 2 ಪೇಷಂಟ್ಸ್ ಫೀಡ್ಬ್ಯಾಕ್ ಇದ್ದೇ ಇರ್ತದೆ ಪ್ರತಿ ದಿವಸ. ಹೂ ಸೆಡ್ ಐ ಹ್ಯಾವ್ ರಿವರ್ಸ್ಡ್ ಅಂತ ಹೇಳ್ಬಿಟ್ಟು. ಓ ಗ್ರೇಟ್. ಹಾಗಾದ್ರೆ ಏನೆಲ್ಲ ಕೇಸ್ ಸ್ಟಡೀಸ್ ಬರುತ್ತೆ ಸರ್? ಸುಮಾರು ತರ. ಕೆಲವರು ಈಗ ಪ್ರೀ ಡಯಾಬಿಟಿಕ್ ಅಂತ ಬರ್ತಾರೆ. ಪ್ರೀ ಡಯಾಬಿಟಿಕ್ ಅಂತಂದ್ರೆ ಇವಾಗಷ್ಟೇ ಡಯಾಬಿಟಿಸ್ ಬಂದಿರ್ತದೆ, ಅಂತವ್ರಿಗೆಲ್ಲ 3 months ಅಲ್ಲಿ ರಿವರ್ಸ್ ಮಾಡ್ತೀವಿ. ಇನ್ನು ಕೆಲವರು ಈಗ ಜೆಸ್ಟೇಷನಲ್ ಡಯಾಬಿಟಿಸ್, ಈಗ ಹೇಳಿದ್ರಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಡಯಾಬಿಟಿಸ್ ಬಂದಿರ್ತದೆ, ಆಮೇಲೆ ಡೆಲಿವರಿ ಆದ್ಮೇಲೆ ಕಾಣಿಸಿರಲ್ಲ, ಮತ್ತೆ 2 ವರ್ಷ ಆದ್ಮೇಲೆ ಕಾಣುತ್ತೆ, ಅಂತವ್ರು ಕೂಡ ಬರ್ತಾರೆ. ಅಂತವ್ರಲ್ಲೂ ಕೂಡ ಡಯಾಬಿಟಿಸ್ ರಿವರ್ಸ್ ಮಾಡಿದ್ವಿ. ಸುಮಾರು ಜನ ಇನ್ಸುಲಿನ್ ತಗೊಳ್ತಿರ್ತಾರೆ 20 ವರ್ಷದಿಂದ 30 ವರ್ಷದಿಂದ. ದಿನಕ್ಕೆ 3 ಹೊತ್ತು 40 ಯೂನಿಟ್ಸ್ ತಗೊಳ್ಳೋರು, ಅಂದ್ರೆ 40 into 3 120 ಯೂನಿಟ್ಸ್ ಆಫ್ ಇನ್ಸುಲಿನ್ ತಗೊಳ್ಳೋರು ಕೂಡ ನಮ್ಮ ಹತ್ರ ಬರ್ತಾರೆ. ಅಂತವರಲ್ಲೂ ಕೂಡ ಡಯಾಬಿಟಿಸ್ ರಿವರ್ಸ್ ಮಾಡಿದೀವಿ. ಇನ್ನು ಸುಮಾರು ಮೊನ್ನೆ ಒಂದು ಹುಡುಗ ಬಂದಿತ್ತು, 28 ವಯಸ್ಸು, ಆಲ್ರೆಡಿ ಕನ್ನಡ ಕಳ್ಕೊಂಡಿದ್ದಾನೆ. ಓ ಮೈ ಗಾಡ್. ರೈಟ್? ಇಷ್ಟು ಯಂಗ್ ಏಜ್ಗೆ. ಅಥವಾ ಅಂತವರಲ್ಲೂ ಕೂಡ ಕಷ್ಟ ಆಗ್ತದೆ, ಕೆಲವೊಂದು ಮಾತೆಗಳಲ್ಲಿ ಇರ್ಬೇಕಾಗ್ತದೆ, ಬಟ್ ಅಂತವ್ರಿಗೂ ರಿವರ್ಸ್ ಮಾಡಿದೀವಿ. ಸುಮಾರು ಜನ ಈ ಮದುವೆ ಆಗಕ್ಕೆ ಯಂಗ್ಸ್ಟರ್ಗಳು 28-30ರಲ್ಲಿ ಮದ್ವೆನೇ ಬೇಡ ಅಂದಿರ್ತಾರೆ. ಡಯಾಬಿಟಿಸ್ ಇರ್ತದೆ, ನನ್ನಿಂದ ನನ್ನ ಜೀವನ ಸಂಗಾತಿಗೆ ಜೀವನ ಹಾಳಾಗ್ಬೋದು ಅಂತ ಹೇಳ್ಬಿಟ್ಟು ಮದ್ವೆ ಬೇಡ ಅಂತ ತುಂಬಾ ಜನ ಇರ್ತಾರೆ. ಸೊ ಅಂತವ್ರಲ್ಲೂ ಕೂಡ ತುಂಬಾ ಜನ ಇವಾಗ ಬಂದು ರಿವರ್ಸ್ ಮಾಡ್ಕೊಂಡು ಮದ್ವೆ ಮಾಡ್ಕೊಂಡು ಮದ್ವೆ ಇನ್ವಿಟೇಷನ್ ಕೊಟ್ಟು ಅದೆಲ್ಲ ಕೂಡ ಆಗಿದೆ. ಸೊ ಸುಮಾರು ತರದ ಜನಗಳು ಬರ್ತಾರೆ. ಇನ್ಫ್ಯಾಕ್ಟ್ ನಾವು ಈ ವಯಸ್ಸಾದವ್ರು ಯಾಕೆ ಮೋಸ್ಟ್ಲಿ ಬರಲ್ಲ ಅಂತ ಅನ್ಕೊಂಡಿದ್ವಿ. ಈ ತುಂಬಾ ಜನ ಏನಾಗ್ತಂದ್ರೆ, ಮಕ್ಕಳೆಲ್ಲ ಅಮೆರಿಕದಲ್ಲೋ ಲಂಡನ್ ಅಲ್ಲಿ ಇರ್ತಾರೆ, ಪೇರೆಂಟ್ಸ್ ಇಲ್ಲಿ ಒಬ್ಬರೇ ಇರ್ತಾರೆ, 70s ಅಲ್ಲಿ ಇರೋರು, ದುಡ್ಡೆಲ್ಲ ಇರ್ತದೆ, ಒಳ್ಳೆ ಆರೋಗ್ಯ ಬೇಕಾಗಿರ್ತದೆ, ಅಂತವ್ರು ಕೂಡ ಬರ್ತಾರೆ. ಅವ್ರಲ್ಲೂ ಕೂಡ ಡಯಾಬಿಟಿಸ್ ರಿವರ್ಸ್ ಮಾಡಿದೀವಿ. ಅವರು ಖುಷಿಯಾಗಿದ್ದಾರೆ, ನಾರ್ಮಲ್ ಆಗಿದೆ. ತುಂಬಾ ಜನನ ಡಯಾಬಿಟಿಸ್ ಪೇಷಂಟ್ ಅನ್ನ ರಿವರ್ಸ್ ಮಾಡಿದ್ದೀರಾ. ಆ ಹೆಗ್ಗಳಿಕೆಗೆ ನಿಮ್ಮ ಗುಡಿಚಿ ಆಯುರ್ವೇದಿಕ್ ಸಂಸ್ಥೆ ಪಾತ್ರ ಆಗಿದೆ. ಹೀಗೆ ಜನಗಳಲ್ಲಿ ವಿಶ್ವಾಸಾರ್ಹತೆನ ಗಳಿಸಿದ್ದು ಹೇಗೆ ಸರ್? ಅಷ್ಟು ಸುಲಭ ಆಯ್ತಾ? ಸುಲಭ ಯಾವ್ದು ಅಲ್ಲ, ಪ್ರತಿಯೊಂದಕ್ಕೂ ತುಂಬಾ ಒಂದು ಪರಿಶ್ರಮ ಆಗ್ತಿರ್ತದೆ. ನಾನು ಯಾವಾಗ್ಲೂ ಒಂದೇ ಒಂದು ಉದಾಹರಣೆ ಕೊಡ್ತಿರ್ತೀನಿ. ಒಂದು ಬಂಬೂ ಟ್ರೀ ಅಂತ ಹೇಳ್ತೀನಿ. ಬಂಬೂ ಟ್ರೀ ಕೆಳಗಡೆ ಭೂಮಿ ಒಳಗಡೆ 7 ವರ್ಷ ಬೆಳೀತಾ ಇರ್ತದೆ. ಅದು ಒಂದೇ ದಿವಸ 7 ಫೀಟ್ ಮೇಲ್ಗಡೆ ಬರ್ತದೆ, ರೈಟ್? ಅದು ಒಂದ್ ದಿವಸದಲ್ಲಿ ಬಂದ್ಬಿಡ್ತಲ್ಲ ಮ್ಯಾಜಿಕ್ ಆಗಿ ಅಂತ ನಮ್ಗೆ ಜನರಿಗೆ ಅನ್ಸುತ್ತೆ. ಮ್ಯಾಜಿಕ್ ಆಗೋದಲ್ಲ, ಕೆಳಗಡೆ ಅದು 7 ವರ್ಷ ಬೆಳೀತಾ ಇರ್ತದೆ. ಅಂದ್ರೆ ಕೆಳಗಡೆ ಅಷ್ಟೊಂದು ಎಫರ್ಟ್ ಹೋಗಿದೆ. ಸುಲಭ ಯಾವುದೂ ಇಲ್ಲ. ಹಂತವಾಗಿ ಉದ್ದೇಶ ಯಾವಾಗ ನಿಮ್ದು ಕ್ಲಿಯರ್ ಇರ್ತದಲ್ಲ, ನಾವು ಪ್ರತಿಯೊಬ್ಬರಿಗೂ ಡಯಾಬಿಟಿಸ್ ಇಂದ ಆಚೆ ತರಬೇಕು, 30 ಲಕ್ಷ ಜನರ ಸಂಕಲ್ಪ ಇದೆ, ಉದ್ದೇಶ ಸರಿಯಾಗಿದ್ದಾಗ ಐ ಥಿಂಕ್ ಬಾಕಿದೆಲ್ಲವೂ ನಿಮ್ಮ ಒಂದು ಫೇವರ್ ಅಲ್ಲಿ ವರ್ಕ್ ಆಗ್ತಾ ಹೋಗ್ತದೆ. ನಮ್ಮ ಒಂದು ಉದ್ದೇಶ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಡಯಾಬಿಟಿಸ್ ಇಂದ ಆಚೆ ತರಬೇಕು ಅನ್ನೋ ಉದ್ದೇಶದಿಂದ ಇರೋದ್ರಿಂದ ನೇಚರ್, ನಿಮ್ಮ ಒಂದು ಸುತ್ತಮುತ್ತ ಇರತಕ್ಕಂತ ಒಂದು ವಾತಾವರಣ ಇದೆ, ನಮ್ಗೆ ಅನುಕೂಲಕರ ಆಗ್ತಾ ಹೋಗ್ತದೆ. ಸರ್, ನಿಮ್ಗೆ ಎಲ್ಲಿಂದ ಇನ್ಸ್ಪಿರೇಷನ್ ಸರ್ ಈ ತರದೊಂದು ಗುಡಿಚಿ ಆಯುರ್ವೇದಿಕ್ ಸಂಸ್ಥೆಯನ್ನ ಕಟ್ಬೇಕು ಅಂತ ಅನ್ಸಿದ್ದು? ಯಾವಾಗ, ಹೇಗೆ? ಅದು ನಾವು 2014 ಮಾಡಿದಾಗ ಅದೇ ಒಂದು ಇನ್ಸ್ಪಿರೇಷನ್ ಅಂದ್ರೆ ಆರೋಗ್ಯ ಸಮಸ್ಯೆ ಯಾವುದೇ ಇರಲಿ, ಜನಗಳು ಪ್ರತಿಯೊಂದಕ್ಕೂ ಒಂದ್ಸಲ
ಹೆಲ್ತ್ ಇಶ್ಯೂ ಬಂತು ಅಂದ್ರೆ 20 ವರ್ಷ 30 ವರ್ಷ ಮಾತ್ರೆಗಳು ತಗೊಂಡಿರ್ತಾ ಇದ್ರು. ಸೊ ಮುಖ್ಯ ಕಾರಣ ನನ್ನ ವೈಫ್ ಡಾಕ್ಟರ್ ಯಮುನಾ BS. ಸೊ ಶಿ ಇಸ್ ವೆರಿ ಪ್ಯಾಷನೇಟ್ ಬಿಲೀವರ್ ಆಫ್ ಆಯುರ್ವೇದ. ಸೊ ಅವ್ರ ಮದುವೆ ಆದಾಗಿಂದ ಐ ಥಿಂಕ್ ಐ ಹ್ಯಾವ್ ನೆವರ್ ಲುಕ್ಡ್ ಅಟ್ ಹರ್ ಸೀನ್. ನಾ ಯಾವ್ದು ಹಾಸ್ಪಿಟಲ್ ಕಡೆ ಹೋಗಿದ್ದು ನೆನಪೇ ಇಲ್ಲ ನನಗೆ. ಯಾಕಂದ್ರೆ ಆಯುರ್ವೇದ ನೀವು ಹಾಸ್ಪಿಟಲ್ ಗೆ ಹೋಗಿಲ್ವಾ ಇದುವರೆಗೂ? ಅಂದ್ರೆ ನೀಡೇ ಟ್ರೀಟ್ಮೆಂಟ್ ಬರ್ಲಿಲ್ಲ. ಫಾರ್ ಎಕ್ಸಾಂಪಲ್ ಯಾವ್ದಕ್ಕೂ ನೀಡೇ ಬರ್ಲಿಲ್ಲ. ಯಾಕಂತಂದ್ರೆ Wow. ಪ್ರಿವೆನ್ಷನ್, ಆಯುರ್ವೇದ ಹೇಳಿದೆ ಪ್ರಿವೆನ್ಷನ್. ನಿಮ್ಗೆ ಬರಕ್ಕಿಂತ ಮುಂಚೆ ತುಂಬಾ ಜನ ನೋಡ್ತೀವಿ ಚಿಕ್ಕ ಚಿಕ್ಕ ಆಸಿಡಿಟಿ ಅಂತ ಒಂದು ಸಮಸ್ಯೆಗಳಿಗೆ ಗೊತ್ತೇ ಆಗೋದಿಲ್ಲ ಇದು ಬರ್ತಿದೆ. ಪ್ರಿವೆನ್ಷನ್ ಕಾನ್ಸೆಪ್ಟ್ ಮರ್ತೋಗ್ಬಿಟ್ಟಿದ್ದಾರೆ. ಬಂದೇ ಅಡ್ಮಿಟ್ ಆದ್ರೆ 3 ದಿವಸ 4 ದಿವಸ ನೀಡೇ ಇರಲ್ಲ. ಯು ಕ್ಯಾನ್ ಪ್ರಿವೆಂಟ್ ಲಾಟ್ ಆಫ್ ಥಿಂಗ್ಸ್. ಸರಿಯಾದ ಜೀವನ ಶೈಲಿ ಆಟ ಮಾಡ್ಕೊಂಡ್ಬಿಟ್ರೆ ಯು ಕ್ಯಾನ್ ಪ್ರಿವೆಂಟ್. ಫಾರ್ ಎಕ್ಸಾಂಪಲ್ ನನ್ನ ಮಗನಿಗೂ ಕೂಡ ಹೇಳ್ತೀನಿ, ನಾನು ಇವತ್ತು ನನ್ನ ಮಗನಿಗೆ ಒಂದು ಕೂಡ ವ್ಯಾಕ್ಸಿನ್ ಹಾಕ್ಸಿಲ್ಲ. ನಾನು ಹುಟ್ಟಿದ ಮಕ್ಕಳಿಗೆ 30 ವ್ಯಾಕ್ಸಿನ್, ಸರ್ವೇ ಸಾಮಾನ್ಯವಾಗಿ 20 ರಿಂದ 50 ವ್ಯಾಕ್ಸಿನ್ಗಳು ಇದಾವೆ, ಲಿಸ್ಟೇ ಕೊಡ್ತಾರೆ. ನನ್ನ ಮಗನಿಗೆ ಒಂದು ವ್ಯಾಕ್ಸಿನ್ ಹಾಕ್ಸಿಲ್ಲ ನಾನು. ಅಂದ್ರೆ ನಾನು ಬಿಲೀವ್ ಮಾಡ್ತಕ್ಕಂಥ ಒಂದು ಸಿದ್ಧಾಂತ ಆಯುರ್ವೇದದಲ್ಲಿ ಅದನ್ನ ನಾವು ಫಸ್ಟ್ ಅಡಾಪ್ಟ್ ಮಾಡ್ಕೊಂಡಿದೀವಿ, ರೈಟ್? ಸೊ ಅದನ್ನ ನಾವು ನಂಬಿದೀವಿ, ನಾವು ಅದನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ. ನಮ್ಮಲ್ಲಿ ಯಾರು ನಂಬಿ ಬರ್ತಾರೆ ಅವರಿಗೂ ಕೂಡ ಅದೇ ಒಂದು ಬೆನಿಫಿಟ್ಸ್ ಅಥವಾ ಅದರದೊಂದು ಉಪಯೋಗಗಳನ್ನು ಬೇರೆಯವರು ಕೂಡ ಕೊಟ್ಟಿದೀವಿ. ಓಕೆ, ಗ್ರೇಟ್ ಸರ್. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಮದುವೆ ಆದ ನಂತರ ನನ್ನ ಹಾಸ್ಪಿಟಲ್ ಮೆಟ್ಲೆ ಹತ್ತಿಲ್ಲ ಅಂತ ಕೇಳಿದ್ದು ನೀವೇನೆ. ಆದ್ರೆ ಯಾಕೆ ಅಂತ ಹೇಳಿದ್ರೆ ನನ್ನ ಜೀವನ ಪದ್ಧತಿ ಆಯುರ್ವೇದಿಕ್ ಪದ್ಧತಿಯಲ್ಲಿದೆ, ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗೋ ಅನಿವಾರ್ಯತೆ ಇಲ್ಲ ಅಂತ ಹೇಳಿದ್ರೆ. ನಿಮ್ ಬೇಸಿಕಲಿ ಯಾವ ಊರು, ನಿಮ್ ಫ್ಯಾಮಿಲಿ ಹಿನ್ನೆಲೆ ಏನು, ಎಲ್ಲಿಯವರು ಸರ್ ನೀವು? ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೀದರ್ ಡಿಸ್ಟಿಕ್ ಚಿಟಗುಪ್ಪದಲ್ಲಿ. ಓ, ಉತ್ತರ ಕರ್ನಾಟಕ ಕಡಕ್ ಮಂದಿ ಹಾಗಾದ್ರೆ ನೀವು. ಹೌದು, ಬಟ್ ಬೆಂಗಳೂರು ಬಂದು 20 ವರ್ಷ ಆಯ್ತು. ಬಟ್ ಐ ಬೀನ್ ಅಕ್ರಾಸ್ ದಿ ಗ್ಲೋಬ್. ಸೊ ನಾನು ಸುಮಾರು ಕಾರ್ಪೊರೇಟ್ ಫರ್ಮ್ಗಳಲ್ಲಿ ವರ್ಕ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ 13 ವರ್ಷ 14 ವರ್ಷ ವರ್ಕ್ ಮಾಡಿದ್ದೀನಿ. ಸೊ ಅಕ್ರಾಸ್ ದಿ ಗ್ಲೋಬ್. ಸೊ ನಾನು ಗುಡಿಚಿ ಶುರು ಮಾಡೋಕ್ಕಿಂತ ಮುಂಚೆ ಪ್ರೈಸ್ ವಾಟರ್ ಸ್ಕೂಪರ್ಸ್ PwC ಅಂತ ಹೇಳ್ತಾರೆ. ಸೊ ಜಾನಸ್ಬರ್ಗ್ ಅಲ್ಲಿ ಇದ್ದೆ. ಸೊ ದಟ್ ವಾಸ್ ಮೈ ಲಾಸ್ಟ್ ಜಾಬ್. ಅದಾದ್ಮೇಲೆ ಇಲ್ಲಿ ಗುಡಿಚಿ ಬಂದ್ರು ಫುಲ್ ಟೈಮ್ ಐ ಬಿನ್ ಇನ್ ಟು ದಿಸ್. ಗ್ರೇಟ್ ಸರ್. ಇವಾಗ ಸಕ್ಕರೆ ಕಾಯಿಲೆ ಪೇಷಂಟ್ ಬರ್ತಾರಲ್ಲ, ಅವ್ರನ್ನ ಹೇಗೆಲ್ಲ ಮೋಟಿವ್ ಮಾಡ್ತೀರಾ ನೀವು? ಐ ಥಿಂಕ್ ದಟ್ಸ್ ದ ಲಾಸ್ಟ್ ಥಿಂಗ್ ದಟ್ ಐ ವಾಂಟ್ ಟು ಡು. ಮೋಟಿವೇಶನ್ ನಾನು ಮಾಡಲ್ಲ. ನಾನೇನ್ ಹೇಳ್ತೀನಿ ಅಂತಂದ್ರೆ, ನಾನು ಕೊಡ್ತಕ್ಕಂಥ ಔಷಧಿಗಳನ್ನ 15 ಡೇಸ್ ತಗೊಳ್ಳಿ. 15 ಡೇಸ್ ತಗೊಂಡಾಗ ಒಂದು ಬದಲಾವಣೆ ಏನು ಗೊತ್ತಾಗ್ತದೆ ಅಂತಂದ್ರೆ, ಇಲ್ಲಿವರೆಗೆ ಕಾಣ್ದಿರ್ತಕ್ಕಂಥ 20 ವರ್ಷದಲ್ಲಿ 15 ವರ್ಷದಲ್ಲಿ ಏನ್ ರಿಸಲ್ಟ್ ಕಾಣಿರಲ್ಲ ಅವರಿಗೆ 15 ದಿವಸದಲ್ಲಿ ಕಾಣುತ್ತೆ. 15 ದಿವಸದಲ್ಲಿ ಅವ್ರ ರಿಸಲ್ಟ್ ಕಾಣಿಸ್ತದಲ್ಲ, ಆವಾಗ ಅವರೇ ಖುದ್ದಾಗಿ ಬರ್ತಾರೆ. ನಾನು ಮೋಟಿವೇಶನ್ ಮಾಡೋ ಅವಶ್ಯಕತೆ ಇರಲ್ಲ. ಮೋಟಿವೇಶನ್ ಬೇಡ, ಚಿಕಿತ್ಸೆಲೆ ಅವ್ರಿಗೆ ಮೋಟಿವೇಶನ್ ಸಿಗ್ಬೇಡ. ರಿಸಲ್ಟ್ ನೋಡಿದಾಗ ಏನಾಗುತ್ತೆ ಅಂದ್ರೆ, ನಿಮ್ಮ ಜೀವನ ಕಂಪ್ಲೀಟ್ ಡಿಫರೆಂಟ್ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ಬಿಡ್ತದೆ. ಓ, ಐ ಆಮ್ ಫೀಲಿಂಗ್ ವೆರಿ ಲೈಟ್. ಡಯಾಬಿಟಿಸ್ ಹೋಗಿ ಒಂದ್ ಸಮಸ್ಯೆ ಅಂದ್ರೆ ಮಾತ್ರೆ ತಗೊಂಡ್ರು ಕೂಡ ಯಾವಾಗ್ಲೂ ಸುಸ್ತು ಅಂತ ಇರ್ತಾರೆ, ನಿಂತ್ಕೊಳಕ್ ಆಗಲ್ಲ ಅರ್ಧ ಗಂಟೆ ಮೇಲೆ. ಅವ್ರಿಗೆ ಈ ತರ ಬದಲಾವಣೆ ತುಂಬಾ ಜನ ಬಂದ ಹತ್ರ 2 ಅವರ್ ನಿಂತ್ಕೊಂಡು ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಬದಲಾವಣೆ ಆದಾಗ ಮೋಟಿವೇಶನ್ ಕೊಡೋ ಅವಶ್ಯಕತೆ ಇರಲ್ಲ. ವಿ ಆರ್ ನಾಟ್ ಎ ಮೋಟಿವೇಶನ್ ಸೆಂಟರ್, ವಿ ಆರ್ ಎ ಹೀಲಿಂಗ್ ಸೆಂಟರ್. ನಮ್ಮ ಹತ್ರ ಬಂದಾಗ ನಾವು ನಿಮ್ಮ ಸಿಸ್ಟಮ್ ಅನ್ನ ಸರಿ ಮಾಡೋದು ಕೆಲಸ ನಮ್ದು. ಮೋಟಿವೇಶನ್ಗೋಸ್ಕರ ಸುಮಾರು ಯೂಟ್ಯೂಬ್ ಚಾನಲ್ಗಳಿದ್ದಾವೆ, ಸುಮಾರು ಬಾಬಾಗಳಿದ್ದಾರೆ, ಹತ್ರ ಹೋಗಿ ಚಿಕಿತ್ಸೆಗೆ ಸರಿಯಾದ ಆರೋಗ್ಯ ಸಮಸ್ಯೆಗೆ ಸರಿಯಾದ ಚಿಕಿತ್ಸೆ ನಾನು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಸರ್. ತುಂಬಾ ಉಪಯುಕ್ತವಾದಂತ ಮಾಹಿತಿನ ಹೇಳಿದ್ರಿ. ಇವಾಗಿನ ಜನರೇಷನ್ಗೆ ಆಯುರ್ವೇದಿಕ್ ಪದ್ಧತಿ ಎಷ್ಟು ಮುಖ್ಯ, ಅದರಲ್ಲೂ ಕೂಡ ಗುಡಿಚಿ ಆಯುರ್ವೇದಿಕ್ ಸಂಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಯಾವ ರೀತಿಯಾದ ಪೇಷಂಟ್ಗಳು ಮಧುಮೇಹಿಗಳಾಗಿ ಇಲ್ಲಿಗೆ ಬಂದಿದ್ರು, ಗುಣಮುಖರಾದ್ರು ಅಂತ ಹೇಳಿದ್ರಿ. ಥ್ಯಾಂಕ್ ಯು. ಮಧುಮೇಹ, ಸಕ್ಕರೆ ಕಾಯಿಲೆ ಬಗ್ಗೆ ಮಾತಾಡ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಆರೋಗ್ಯ ಸಮಸ್ಯೆ ಬಗ್ಗೆ ಮತ್ತಷ್ಟು ವಿಚಾರಗಳನ್ನ ಮಾತಾಡ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ಪಾಡ್ಕಾಸ್ಟ್ ಅಲ್ಲಿ. ಕೀಪ್ ವಾಚಿಂಗ್. ಯಾರೆಲ್ಲ ಮಧುಮೇಹದಿಂದ ಬಳಲ್ತಾ ಇದ್ರ, ಸಕ್ಕರೆ ಕಾಯಿಲೆದಿಂದ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಬಳಲ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಆಯುರ್ವೇದಿಕ್ ಪದ್ಧತಿಯಲ್ಲಿ ಕೂಡ ಡಯಾಬಿಟಿಸ್ ರಿವರ್ಸ್ ನ ತಗೋಬರ್ಬಹುದು ಅನ್ನೋದನ್ನ ಇಲ್ಲಿ ಈ ವಿಡಿಯೋದಲ್ಲಿ ನಾವು ಹೇಳಿದೀವಿ. ನಮ್ ಜೊತೆ ಇವರು ಇದ್ರು ಕೂಡ, ಗುಡಚಿ ಆಯುರ್ವೇದಿಕ್ ಸಂಸ್ಥೆಯ ಫೌಂಡರ್ ಆದಂತಹ ಪ್ರಶಾಂತ್ ಸರ್ ಕೂಡ ಒಂದು ಉಪಯುಕ್ತವಾದಂತಹ ಮಾಹಿತಿನ ಜನಗಳಿಗೆ ಶೇರ್ ಮಾಡ್ದಂಗೂ ಆಗುತ್ತೆ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ಪಾಡ್ಕಾಸ್ಟ್ ಅಲ್ಲಿ. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ.